ಆಯ್ತಾ. ನಾವು ಬಂದಿರೋದು ಇಲ್ಲಿ ಸೈಬರ್ ಸೆಕ್ಯೂರಿಟಿ ಅಂಡ್ ಸೈಬರ್ ಹೈಜೀನ್ ಬಗ್ಗೆ ನಿಮಗೆ ಒಂದು ನಾಟಕದ ಮುಖಾಂತರ ಅದ್ರ ಬಗ್ಗೆ ತಿಳಿಸಕ್ ಬಂದಿದ್ದೀವಿ. ಈ ನಾಟಕದಲ್ಲಿ ಮೇನ್ ಪಾತ್ರಧಾರಿಯಾಗಿ ಕೃಪಾ ಅವರು ಅಭಿನಯಿಸುತ್ತಿದ್ದಾರೆ. ರಾಕೇಶ್ ಅವರು ಕೃಪಾ ತಂದೆ ಆಗಿರ್ತಾರೆ. ಶಫಿನಾಜ್ ಅವರು ಕೃಪನ್ ಫ್ರೆಂಡು. ಪ್ರಣವ್ ಬಂದ್ಬಿಟ್ಟು ಹ್ಯಾಕರ್ ಆಗಿರ್ತಾರೆ. ಆಮೇಲೆ ನಾನು ಟೀಚರ್ ಆಗಿರ್ತೀನಿ. ಮತ್ತೆ ಈ ಕಥೆಯಲ್ಲಿ ಏನೇನ್ ಸೀನ್ ಬರುತ್ತೆ ಮತ್ತೆ ಏನೇನ್ ಆಗತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೀನ್ 1 ಮನೆಯಲ್ಲಿ ಏನಾಗುತ್ತೆ ಮನೇಲಿ ಬಹಳ ಇಂಪಾರ್ಟೆಂಟ್ ನಡೆಯುತ್ತಿದೆ. ಹೇಳಮ್ಮ. ನಂಗೆ ಹೋದ ವರ್ಷ ಬರ್ತಡೆಗೆ ಫೋನ್ ಕೊಡ್ತೀನಿ ಅಂತ ಅಂದಿದ್ದೆ. ಹೌದು. ಆದ್ರೆ ನೀನು ಇನ್ನೂ ಕೊಡ್ಸಿಲ್ಲ. ಹೋದ್ಸಲ ಮಾರ್ಕ್ಸ್ ಎಷ್ಟು ಬಂದಿತ್ತಮ್ಮ ನಿಂಗೆ? ಎಷ್ಟು ತೆಗೆದ್ರೆ ಕೊಡ್ತೀನಿ ಅಂತ ಹೇಳಿದ್ದೆ? 85 ಬಂದಿತ್ತು. 95% ಬಂದ್ರೆ ಕೊಡ್ತೀನಿ ಅಂತ ಅಂದಿದ್ದೆ. 95 ತಕೊಂಡ್ ಬಾ, ಆಮೇಲೆ ಫೋನ್ ಕೊಡ್ತೀನಿ ಆಯ್ತಾ? ಸರಿ. ಎಕ್ಸಾಮ್ ಯಾವಾಗಿಂದ? ನಾಡಿದ್ದಿಂದ ಇದೆ. ನಾಡಿದ್ದಿಂದ ಎಕ್ಸಾಮ್ ಇದೆಯಾ? ಚೆನ್ನಾಗಿ ಓದ್ಕೋ ಹೋಗಮ್ಮ. ಸರಿ. ಟೈಮ್ ವೇಸ್ಟ್ ಮಾಡು, ಓದ್ಕೋ ಹೋಗು. ಎರಡು ದಿನ ಆದ್ಮೇಲೆ ಎಕ್ಸಾಮ್ ಅದು. ಸ್ಟೂಡೆಂಟ್ಸ್ ಎಲ್ಲ ಬಂದಾ? ಸಾಕು ಓದ್ಕೊಂಡಿದ್ದು, ಬುಕ್ಕೆಲ್ಲ ಸೈಡ್ ಇಟ್ಟು ಬರೀಬೇಕು. ಸೊ 2 ಗಂಟೆ ಟೈಮ್ ಇರುತ್ತೆ, ಬೇಗ ಬರೀಬೇಕು, ಕಾಪಿ ಮಾಡ್ಬೇಡ್ದು. ಈ ಕಡೆ ಬರೀ, ಅವ್ರ ಹತ್ರ ಏನೋ ಕೂತಿದ್ದೀರಾ? ಹಾಂ, ಸ್ಟಾರ್ಟ್ ಮಾಡಿ ಬರೀ. ನಿಮ್ಮಲ್ಲಿ ಬಿಡ್ತಾರ ಕಾಪಿ ಹಿಡಿಯೋಕ್ಕೆ? ನಾವು ಬಿಡಲ್ಲ. ಸೊ ಸಾಕು, ಟೈಮ್ ಆಫ್ ಬಿಡ್ರಿ ಪೇಪರ್. ರಿಸಲ್ಟ್ ಯಾವಾಗ ಬರುತ್ತೆ ಸರ್? ರಿಸಲ್ಟ್ ಇನ್ನೊಂದು ವಾರ ಬಿಟ್ಟು ಬರುತ್ತೆ, ಸರಿನಾ? ಅಪ್ಪ ರಿಸಲ್ಟ್ ಬಂತು. ರಿಸಲ್ಟ್ ಬಂತ? ಏನಾಯ್ತಮ್ಮ ರಿಸಲ್ಟ್? 95% ಅಲ್ಲಿ ಪಾಸ್ ಆಗಿದ್ದೀನಿ. ಓ, ಕಂಗ್ರಾಚುಲೇಷನ್ಸ್. ಮತ್ತೆ ಮುಂದೆ ಹೆಂಗೆ? ಇಷ್ಟು ಬಂದ್ರೆ ಫೋನ್ ಕೊಡ್ತೀನಿ ಅಂತ ಅಂದಿದ್ರಲ್ಲ, ಕೊಡ್ತೀನಿ. ನಾನು ಫೋನ್ ತಗೊಂಡು 1 ವಾರ ಆಯ್ತು ಅಷ್ಟೇ ಕಣಮ್ಮ. ನಿನ್ ಸ್ಕೂಲ್ಗೆ ಹೋದಾಗ ಮಾತ್ರ ಯೂಸ್ ಮಾಡ್ತೀನಿ. ಮನೇಲಿ ಇರೋ ನೀನೇ ಯೂಸ್ ಮಾಡಾಯ್ತಾ? ಇವಾಗ ಮನೇಲಿ ಇದೆಯಾ? ಸರಿ, ತಗೋ ಫೋನ್, ನಾನು ಯೂಸ್ ಮಾಡ್ಕೋ. ಥ್ಯಾಂಕ್ ಯು ಅಪ್ಪ. ಹಾ, ಬರೀ ಓದಕ್ಕಷ್ಟೇ ಎಲ್ಲ ಯೂಸ್ ಮಾಡ್ಕೋಬೇಕು, ಬೇರೆ ಏನೋ ಮಾಡ್ಬಾರ್ದು, ಗೇಮ್ ಎಲ್ಲ ಏನು ಮಾಡ್ಬಾರ್ದು ಆಯ್ತಾ? ಸರಿ ನಮ್ಮ ಆಯ್ತು. ಫೋನ್ ಅಂತೂ ಸಿಕ್ತು. ಶಫಿನಾಜ್ಗೆ ಕಾಲ್ ಮಾಡೋಣ. ಹಲೋ. ಹಲೋ ಹೇಳ. ಶಫಿನಾಜ್, ಮನೆಗೆ ಬರ್ತೀಯಾ ಸ್ವಲ್ಪ? ಬಂದಿದ್ದಾರೆ. ಹಾಂ, ನೋಡು, ನಮ್ಮಪ್ಪ ಹೊಸ ಮೊಬೈಲ್ ಕೊಡ್ಸಿದ್ದಾರೆ. ವಾವ್, ಚೆನ್ನಾಗಿದೆ. ಯಾವ್ದಿದು? ಆಯ್ತು. ಸಕ್ಕತ್ತಾಗಿದೆ. ಇದರಲ್ಲಿ ಗೇಮ್ ಇದೆಯಾ? ಗೇಮ್ ಇಲ್ಲ. ನಮ್ಮಣ್ಣ ಒಂದು ಗೇಮ್ ಆಡ್ತಾನೆ, ಅದನ್ನ ನೋಡೋಣ ಮಾಡು. ಯಾವುದು? ಇದೆ ಇದೆ ಇದಾ? ಇದನ್ನ ಓಪನ್ ಮಾಡು. ಲಿಂಕ್ ಕ್ಲಿಕ್ ಮಾಡು. ಇದೇನು ಅಕೌಂಟ್ ನಂಬರ್ ಪಾಸ್ವರ್ಡ್ ಎಲ್ಲ ಕೇಳ್ತಿದೆಯಲ್ಲ? ಅಕೌಂಟ್ ಇಲ್ವಾ? ಅಕೌಂಟ್ ನಂದು ಯಾವುದು ಇಲ್ಲ. ಅಪ್ಪನಿದೆ, ಅಪ್ಪನ ಹಾಕ್ಲಾ? ಟ್ರೈ ಮಾಡು. ಇದನ್ನ ಕ್ಲಿಕ್ ಮಾಡು. ಆಯ್ತು. ಯಾವುದು ಹೊಸ ನಂಬರ್ ಕಾಲ್ ಬರ್ತಿದೆ ತಡಿ. ರಿಂಗ್ ರಿಂಗ್. ಹಲೋ. ಹಲೋ ಮೇಡಮ್, ಹಾಂ, ನೀವು ಕೃಪಾ ಅಲ್ವಾ? ಹೌದು. ನೀವು ಗೇಮ್ ಅಲ್ಲಿ ವಿನ್ ಆಗಿದೆಯಲ್ವಾ? ಹೌದು, ಆಗಿದೆ. ಅದಕ್ಕೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಹಾಕ್ತೀವಿ. ಹೌದಾ? ಬೇಗ ನಿಮ್ಮ ಫೋನ್ಗೆ OTP ಬರುತ್ತೆ, ಅದನ್ನ ಹೇಳಿ. ಹಾಂ, ಹೇಳ್ತೀನಿ. 9221. ಥ್ಯಾಂಕ್ ಯು ಮ್ಯಾಮ್. Okay. आज तो अच्छा बोला. ಏ ಶಫಿನಾಜ್, ನೀನು ಗೇಮ್ ಆಡಕ್ಕೆ ಹೇಳ್ತಲ್ಲ, ಅದು ವಿನ್ ಆಗಿದ್ರೆ ಅದು ಅಮೌಂಟ್ ಹಾಕಿದ್ದಾರೆ. ಓ ಹೌದು, ನಿಜ ಹಾಕಿದ್ದಾರೆ. ಮಾಡು. ಓಕೆ, ಬಾಯ್. ಸೊ ಈಗ ಏನಾಯ್ತಲ್ಲ, ಇದೇ ತರ ಒಂದ್ 2-3 ತಿಂಗಳು ಹಿಂಗೆ ಕಂಟಿನ್ಯೂ ಆಗುತ್ತೆ. ಯಾರೋ ಫೋನ್ ಮಾಡ್ತಾರೆ, OTP ಕೇಳ್ತಾರೆ, ಅಮೌಂಟ್ ಹಾಕ್ತಾರೆ. ಎಷ್ಟು ಹಾಕ್ತಾರೆ ಅಮೌಂಟ್ ಗೊತ್ತಾ? ನನಗೆ ಗೊತ್ತಿಲ್ಲ. ಸೊ ಇದಾದ್ಮೇಲೆ ಒಂದ್ ದಿವಸ ಕೃಪಾರಪ್ಪಂಗೆ ಒಂದು ಮೆಸೇಜ್ ಬರುತ್ತೆ. ಏನಂತ ನೋಡೋಣ. ಏನಿದು OTP ಮೆಸೇಜ್ ಎಲ್ಲ ಬರ್ತಾ ಇದೆಯಲ್ಲ, ಏನಾಯ್ತು? ಕೃಪಾ ಕೇಳೋಣ ಅಂದ್ರೆ ಕೃಪಾ ಸ್ಕೂಲ್ಗೆ ಹೋಗಿದ್ದಾಳೆ. ಇದೆ ಅಲ್ವಾ? ಏನು ಮಾಡ್ಕೊಡ್ತೀನೋ? ಅವ್ರು ಸರ್ಗಾದ್ರೂ ಕಾಲ್ ಮಾಡೋಣ. ಕಾಲ್ ಮಾಡೋಣ.
ಏನಾಯ್ತಪ್ಪ 3 ಲಕ್ಷ ಬೇರೆ ಇಲ್ಲ ಅನಿಸ್ತೈತೆ. ಹೌದು 3 ಲಕ್ಷ ಇಲ್ಲ. ಸರಿ ಕಾಲ್ ಮಾಡೇ ಬಿಡೋಣ. ಟ್ರೈನ್ 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 ಟ್ರೈನ್. ಹಲೋ ಹಲೋ ಸರ್ ನಮಸ್ಕಾರ. ನಮಸ್ತೆ, ನೀವ್ಯಾರು? ಸರ್ ನಾವು ಕೃಪಾ ಪೇರೆಂಟ್ಸು. ಹೌದು, ಹೇಳಿ ಸರ್, ಏನಾಯ್ತು? ಸರ್ ಸ್ವಲ್ಪ ಕೃಪಾ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಏನೋ ನಾನು ಫೋನ್ ಕೊಟ್ಟಿದ್ದಾಳೆ ಯೂಸ್ ಮಾಡಕ್ಕಂತ. ಹಾಂ, ಅವಳು ಇದ್ರಲ್ಲಿ ಏನ್ ಮಾಡಿದಾಳೆ ಗೊತ್ತಿಲ್ಲ. 3 ಲಕ್ಷ ಅಮೌಂಟ್ ಕಟ್ ಆಗಿದೆ ನಂದು. ಹೌದಾ? ಮೆಸೇಜಸ್ ಎಲ್ಲ ತುಂಬಾ ಬಂದಿದ್ದಾವೆ. ಅದಕ್ಕೆ ಸ್ವಲ್ಪ ಕೊಡ್ತೀರಾ ಸರ್? ಕೊಡ್ತೀನಿ ಸರ್. ಕೃಪಾ ಬನ್ನಿ, ನೋಡಿ ನಿಮ್ಮ ತಂದೆ ಫೋನ್ ಮಾಡಿ ಏನೋ ಅಮೌಂಟ್ ಕಟ್ಟಾಗಿದೆ ಅಂತ ಮಾತಾಡಿ. ಹಲೋ ಹಾಪ ಅಮ್ಮ, 3 ಲಕ್ಷ ಕಟ್ ಆಗಿದೆ. ಏನ್ ಮಾಡ್ದಮ್ಮ? ಫೋನ್ ಇಸ್ಕೊಂಡಿದ್ದಲ್ಲ, ಏನೇನ್ ಮಾಡ್ದೆ? ನಾನೇನು ಮಾಡಿಲ್ಲಪ್ಪ. ಮತ್ತೆ ಏನೇನಾಯ್ತು? ಕಾಲ್ ಎಲ್ಲ ಏನಾದ್ರು ಮಾಡಿದ್ದ ಯಾರಿಗಾದ್ರು? ಇಲ್ಲ, ನಾನು ಯಾರಿಗೂ ಕಾಲ್ ಮಾಡಿಲ್ಲ. ಮತ್ತೆ ಏನಾಯ್ತು? 3 ಲಕ್ಷ ದುಡ್ಡಿಲ್ಲ, ನೀನೇನ್ ಖರ್ಚು ಮಾಡ್ದ? ಅಷ್ಟೇ ಅಮೌಂಟಿಗೆ ನಾನೇನು ಖರ್ಚು ಮಾಡಿಲ್ಲ. ಮತ್ತೆ ಹೆಂಗೋಯ್ತು? ನನ್ 3 ಲಕ್ಷ ಇಲ್ವಲ್ಲ ಅಕೌಂಟ್ ಅಲ್ಲಿ? ಅದು ಶಬೀನಾಸ್ ಒಂದು ಗೇಮ್ ಹೇಳಿದ್ದು. ಗೇಮಾ? ಅದನ್ನ ಆಡ್ತಿದ್ದೆ. ಹಾ. ಫೋನ್ ಮಾಡಿದ್ರು OTP ಕೇಳಿದ್ರು ಹೇಳಿದೆ ಅಷ್ಟೇ. ಯಾರೋ ಫೋನ್ ಮಾಡಿ OTP ಕೇಳಿದ ತಕ್ಷಣ ಹೇಳ್ಬಿಟ್ಟಿದ್ಯಾ? ಸಾರಿ ಅಯ್ಯೋ 3 ಲಕ್ಷ ಇಲ್ಲ ಕಣಮ್ಮ. ಗೊತ್ತಾಯ್ತು. OTP ಹೇಳಿದ್ಯಾ? ಎಷ್ಟು ದಿವಸ ಆಯ್ತು ಹೇಳಿ? ಒಂದೆರಡು ದಿವಸ ಆಯ್ತು. ಛೇ, ನಿನ್ ಮನೆಗೆ ಬಾ. ನೀನ್ ಫೋನ್ ಇಲ್ಲ ಏನು ಕೊಡಲ್ಲ, ಸ್ಕೂಲ್ಗೆ ಹೋಗೋದಿಲ್ಲ ನೀನ್. ನಿನ್ಬಿಟ್ಟು ಯಾಕಮ್ಮ, ಏನಾಯ್ತು? ಬೈತಿದ್ರಪ್ಪ? 3 ಲಕ್ಷನ ಕಟ್ಟಾಗಿದೆ. ಏನ್ ಮಾಡಿದ್ರಿ 3 ಲಕ್ಷ ಕಟ್ಟಾಗಂತ? ಏನ್ ಮಾಡ್ತಿದ್ದೆ? OTP ಕೇಳಿದ್ರು OTP. ನಿಮ್ಗೆ ಎಷ್ಟು ಗೊತ್ತಾಗಲ್ವಾ ಯಾರು ಕೇಳ್ತಾರೆ ಅಂತ OTP ಹೇಳದ? ಹೋಗ್ರಿ ಕ್ಲಾಸಿಗೆ. 3 ಲಕ್ಷ ಈಗ ಅವ್ರ ಅಪ್ಪನ 3 ಲಕ್ಷ ಕಟ್ಟಾಗಿದೆ. ನೆಕ್ಸ್ಟ್ ಏನ್ ಕಟ್ಟಾಗುತ್ತೆ? ಸೊ ಇದಾದ್ಮೇಲೆ ಮತ್ತೆ 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 ಫೋನ್ ಇದಾದ್ಮೇಲೆ ಮತ್ತೆ ಫೋನಲ್ಲಿ OTP ಕೇಳೋದು, ಮತ್ತೆ ಅಮೌಂಟ್ ಹಾಕೋದು ಮಾಡ್ತಿರ್ತಾರೆ. ಆದ್ರೆ ಈ ಸಲ ಇನ್ನೊಂದೇನೋ ನಡೆಯುತ್ತೆ. ಏನಂತ ನೋಡೋಣ. ಯಾರಪ್ಪ ಫೋನ್ ಮಾಡ್ತಾ ಇರೋದು? ಹಲೋ ಹಲೋ, ಯಾರು? ಕೃಪಾ ಅಲ್ವಾ? ಹೌದು, ನೀನ್ ಯಾರಪ್ಪ? ಅವಳ ಫೋಟೋ ಇದೆಲ್ಲ ಹತ್ರ ಇದೆ. 5 ಲಕ್ಷ ಕಳ್ಸು, ಇಲ್ಲಂದ್ರೆ ಎಲ್ಲ ಫೋಟೋಸ್ ಲೀಕ್ ಮಾಡ್ತೀನಿ. 5 ಲಕ್ಷ ಕಳ್ಸ್ಬೇಕು. ಅವ್ಳ ಫೋಟೋ ನಿನ್ನ ಹತ್ರ ಇದೆಯಾ? ನಿನ್ನ ಹತ್ರ ಹೆಂಗ್? ಮತ್ತೆ ಯಾರೋ ನೀನು? ಹೌದಾ? ಏನ್ ಮಾಡ್ತೀನಿ ನೀನ್ ನೋಡು. ಏನಾದ್ರೂ ಮಾಡ್ಕೋ. ಪೊಲೀಸ್ ಫೋನ್ ಮಾಡ್ತೀನಿ ನೋಡಿ ಇವಾಗ. ಕಾಲಿಂಗ್ 1930 ಪೊಲೀಸ್. ಹಲೋ ಸರ್ ನಮಸ್ಕಾರ. ಸರ್ ನಮ್ದು ಸೈಬರ್ ಹ್ಯಾಕಿಂಗ್ ಆಗಿತ್ತು. ನಮ್ಮ ಮಗಳು ಫೋನ್ ಯೂಸ್ ಮಾಡ್ತಿದ್ದು, ಗೇಮಲ್ಲಿ ಲಿಂಕ್ ಬಂದಿತ್ತು ಅಂತ ಹೇಳಿ ಕಳಿಸಿದ್ದು. ಹಾ ಸರ್, OTP ಕೂಡ ಹೇಳಿದ್ದು. ಹಾ ಸರ್, ಹೌದು. ಹಾ ಸರ್, ಎಲ್ಲ ಮೆಸೇಜಸ್ ಅಲ್ಲಿ ನಿಮ್ಗೆ ಕಳಿಸ್ತೀನಿ ಸರ್. ನೋಡಿ, ಕಂಪ್ಲೇಂಟ್ ಆನ್ಲೈನ್ ರಿಜಿಸ್ಟರ್ ಮಾಡಿ ಕಳಿಸಿರ್ತೀನಿ ನೋಡಿ ಸರ್. ಆನ್ಲೈನ್ ರಿಜಿಸ್ಟರ್ ಮಾಡ್ತೀನಿ ಸರ್ ಕಂಪ್ಲೇಂಟ್. ಓಕೆ ಸರ್. ಇದು ಫೋಟೋಸ್ ಎಲ್ಲ ಹಾಕಿದಾರಲ್ಲ ಇದು ಕಾಲಿಂಗ್ ಪುಕ್ಕ. ಹಲೋ 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 ಅಂಕಲ್, ಕೃಪಾ ಅಲ್ವಾ? ಹೌದು, ನೀವೇನು? ಅವ್ರ ಫ್ರೆಂಡ್ ಕೊಟ್ಟಿಲ್ಲ. ಇರಮ್ಮ ಕರೀತೀನಿ. ಕೃಪಾ, ಹಾಪ ನಿಮ್ ಫ್ರೆಂಡ್ ಜರ ಕಾಲ್ ಮಾಡಿದಾರ ನೋಡಮ್ಮ. ಹಲೋ. ಹಲೋ, ಹಾ ಹೇಳು. ಅಲ್ಲ ಕೃಪಾ, ಎಂಗೇಜ್ಮೆಂಟ್ ಹತ್ರ ಫೋಟೋಸ್ ಹಾಕಿದ್ದೀರಾ ಸೋಷಿಯಲ್ ಮೀಡಿಯಾ, ಗೊತ್ತಾಗಲ್ಲ ನಿನಗೆ? ನಾನು ಇನ್ನೂ ಹಾಕಿಲ್ವಲ್ಲ. ನೋಡೋದ್ಸರಿ ಚೆಕ್ ಮಾಡೋ. ತಡಿ ಮಾಡ್ತೀನಿ. ಏನ್ ಮಾಡ್ತಿದ್ದೆ? ಏನದು? ತೋರ್ಸು. ಫೋಟೋಸ್ ಮಾರ್ಫಿಂಗ್ ಆಗಿದೆ. ಅಪ್ಪ ನನಗೆ ಏನೇನ್ ಕಳ್ಸಿದ್ಯಮ್ಮ ಅವನಿಗೆ ನೀನು? ನನಗೇನು ಗೊತ್ತಿಲ್ಲ. ಮತ್ತೆ ಹೆಂಗ್ ಫೋಟೋಸ್ ಎಲ್ಲ ಮಾರ್ಫಿಂಗ್ ಮಾಡಿದ್ದಾರೆ? ನಿನ್ ಫೋಟೋ ಹಾಕಿದ್ದಾರೆ, ನಿನ್ ಫೇಸ್ ಮಾತ್ರ ಅವ್ರು ಮಾರ್ಫಿಂಗ್ ಮಾಡಿದ್ದಾರೆ. ಹೆಂಗದು? ದನಕಾಯಿ ಎಲ್ಲಾದ್ರೂ ಹೋಗಿ ದೊಡ್ಡೋಳಾಗಿದ್ಯಾ? ಏನು ಅರ್ಥ ಆಗಲ್ವ ನಿಂಗೆ ಏನೇನ್ ಮಾಡ್ಬೇಕು ಫೋನಲ್ಲಿ ಅಂತ? ಹೋಗ್ ರೂಮಲ್ಲೇ ಬಿದ್ದಿರು. ಸ್ಕೂಲ್ಗೆ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ. ಇನ್ಮೇಲೆ ಹೋಗು, ರೂಮಲ್ಲೇ ಬಿದ್ದಿರು ಊಟ ಮಾಡ್ಕೊಂಡು. ಸ್ಕೂಲ್ ಇಲ್ಲ, ಫೋನು ಕೊಡಲ್ಲ ನೀನು. ಹೋಗು ಸಾರಿ ಅಪ್ಪ, ನನಗೆ ಗೊತ್ತಾಗಿಲ್ಲ. ಹೋಗು, ರೂಮಲ್ಲಿ ಬಿದ್ದಿರೋ ಅಂದ್ರೆ ಅಷ್ಟೇ. ಏನಾದ್ರು ಕತೆ ಕಾಯಕ್ಕೆ ಹೋಗಿ. ನೋಡ್ರಿ, ಈ ತರ ಎಲ್ಲ ಆದ್ರೆ ಏನಾಗುತ್ತೆ? ಯಾರಿಗಾರ ನಗು ಬರುತ್ತಾ? ಯಾಕೆ ಸಿಕ್ತಿದ್ದೀರಾ ನೋಡಿ ಮತ್ತೆ. ಸೊ ಈ ತರ ಏನಾಗುತ್ತೆ? ಈ ತರ ಯಾರ್ದ ಜೀವನದಲ್ಲಾದ್ರೂ ಆದ್ರೆ ಏನಾಗತ್ತೆ? ಬೇಜಾರಾಗಲ್ಲ ಅವರಿಗೆ? ಈ ತರ ಫೋಟೋಸ್ ಎಲ್ಲ ಮಾರ್ಕ್ ಮಾಡಿ ಇಷ್ಟೆಲ್ಲ ಆದ್ಮೇಲೆ
ಯಾರ ಜೀವನದಲ್ಲಾದ್ರೂ ಒಂದು ಬ್ಲಾಕ್ ಡಾಟ್ ಆಗಿ ಉಳ್ಕೊಂಡ್ ಬಿಡತ್ತೆ, ಒಂದ್ ಕೆಟ್ಟ ಕನ್ಸ್ತಾರ, ಹೌದಾ? ಅದೇ ಇದೇ ತರ ಅವ್ರ ಅಪ್ಪ ಸ್ಕೂಲ್ ಬಿಡಿಸಿ ಅವ್ರನ್ನ ಓದಕ್ಕೂ ಕಳಿಸ್ಲಿಲ್ಲ, ಎಲ್ಲಿಗೂ ಕಳಿಸ್ಲಿಲ್ಲ. ಇದೆಲ್ಲ ಆದ್ಮೇಲೆ ಅವ್ರಿಗೆ ಬಹಳ ಫುಲ್ ಸ್ಟ್ರೆಸ್ ಆಗ್ಬಿಟ್ಟು ಮನಸ್ಸಿಗೆ ಹಚ್ಕೊಂಡು ಓದ್ಲಿಲ್ಲಂಗೆ, ಊಟನೂ ಮಾಡ್ಲಿಲ್ಲಂಗೆ, ಹೆಲ್ತ್ ಎಲ್ಲ ಅಪ್ಸೆಟ್ ಆಗ್ಬಿಡತ್ತೆ. 1 ವರ್ಷ ಆದ್ಮೇಲೆ ಏನಾಗತ್ತೆ ಗೊತ್ತಾ? ನೋಡ್ತೀರಾ? ಒಂದು ವರ್ಷ ವೇಸ್ಟ್ ಆಯ್ತು. ನನ್ನ ಮಗಳು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಇರೋ, ಆಗಿದ್ದಾಯ್ತು. ಛೇ ರೂಪಾ, ರೂಪಾ ಏನಾಯ್ತು? ಏನು ಮಾತಾಡ್ತಿಲ್ಲಲ್ಲ ರೂಪಾ? ಏನಾಯ್ತು? ಏನ್ ಮಾಡೋದು? ಇವ್ರು ಸರ್ ಹೆಲ್ಪ್ ಆದ್ರೂ ಟ್ರಿನ್ ರಿಂಗ್ ಟ್ರಿನ್ ರಿಂಗ್. ಹಲೋ ಹಲೋ ಸರ್, ನಮಸ್ಕಾರ. ಯಾರು? ಸರ್, ನಾವು ಅವತ್ತು ಕಾಲ್ ಮಾಡಿದ್ವಲ್ಲ, ಕೃಪಾ ಪೇರೆಂಟ್ಸ್. ಹೌದು ಸರ್, ಹೇಳಿ ಸರ್, ಹೆಂಗಿದ್ದಾರೆ ಕೃಪಾ? ಸರ್, ಅವಳು ಯಾಕೋ ಮಾತು ಇಲ್ಲ, ಏನಿಲ್ಲ ಸರ್. ಸ್ವಲ್ಪ ಏನೋ ಸೀರಿಯಸ್ ಕಂಡೀಷನ್ ಅಂತ ಕಾಣ್ತಾ ಇದೆ. ಸರಿ, ನಾನು ಡಾಕ್ಟರ್ ಡಾಕ್ಟರ್ ಅಡ್ರೆಸ್ ಫೋನ್ ಕೊಡ್ತೀನಿ. ಹಾಂ ಸರ್. ನೀವು ಅವ್ರ ಹತ್ರ ತೋರಿಸಿ, ಆಯ್ತಾ? ಓಕೆ ಸರ್, ಆಗಿದೆ. ಹಾಂ, ಸರಿ. ಓಕೆ ಸರ್. ಸರಿ. ಇಲ್ಲ ಮಾಡ್ತಾ ಇದ್ದೀರಾ? ಕೃಪಾ, ಕೃಪಾ ಬಾರಮ್ಮ, ಡಾಕ್ಟರ್ ಹತ್ರ ಹೋಗೋಣ. ಕೃಪಾ ಬಾ. ನಮಸ್ಕಾರ. ನಮಸ್ತೆ. ನಮಗೆ ನಂದನ್ ಸರ್ ಅವ್ರು ಕಳಿಸಿದ್ರು. ನೀವು ಸ್ವಲ್ಪ ಈ ಫೋಟೋಸ್ ಎಲ್ಲ ಮಾರ್ಫಿಂಗ್ ಆಗಿತ್ತು, ಅದಕ್ಕೋಸ್ಕರ ತುಂಬಾ ಏನೋ ಡಿಪ್ರೆಷನ್ ಏನೋ ಹೊರಗೆ ಕಾಣಿಸ್ತಾ ಇದೆ. ಏನಾಗಿದೆ ನೋಡಿ, ಊಟ ಇಲ್ಲ, ಮಾತಿಲ್ಲ, ಏನಿಲ್ಲ. ಸರಿ ಸರಿ, ನೋಡಮ್ಮ ಇಲ್ಲಿ, ನೋಡಿಲಿ ಕಣ್ಣಿನ ಮಾಡು. ಓಕೆ ಸರ್, ಇವರು ನಡೆದಿರೋ ಘಟನೆನ ತಗೊಂಡು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಸೊ ನಾನೀಗ ಮೆಡಿಸಿನ್ಸ್ ಬರ್ಕೊಡ್ತೀನಿ ನಿಮಗೆ, ಆಮೇಲೆ ಡೈಲಿ ಕೊಟ್ಬಿಡಿ. ಆಮೇಲೆ ಮತ್ತೆ ಏನ್ ಚೇಂಜಸ್ ಇದೆ ಅಂತ ವೀಕ್ಲಿ ಬಂದು ತೋರಿಸ್ಕೊಂಡು ಹೋಗಿ, ಆಯ್ತಾ? ಆಮೇಲೆ ಸರಿ ಆಗುತ್ತೆ. ಓಕೆ, ತೊಳಿ. ಥ್ಯಾಂಕ್ ಯು. ಬಾರಮ್ಮ. ಅಪ್ಪ, ಏ ಮಗಳೇ, ಹುಷಾರಾದ? ಸಾರಿ ಅಪ್ಪ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು. ನಿಮಗೆಲ್ಲ ತುಂಬಾ ನೋವು ಕೊಟ್ಬಿಟ್ಟೆ. ಏನು ಆಗಲ್ಲ ಬಿಡಮ್ಮ, ಆಗಿದ್ದು ಹಿಂದೆ ಹೋಗಿದ್ದೇನೋ ಹೋಯ್ತು. ಮುಂದೆ ನಮ್ಮ ಜೀವನ ರೂಪಿಸ್ಕೋಬೇಕಲ್ಲ. ನಿನ್ ಜೀವನ ನೀನು ರೂಪಿಸ್ಕೋ. ನಿಮ್ಮನ್ನ ಆ ಥರ ತಪ್ಪು ಮಾಡಕ್ ಹೋಗ್ಬೇಡ, ಅಷ್ಟೇ ಆಯ್ತಾ? ನೋಡಿ, ಹೊಸ ಫೋನ್ ತಂದಿದ್ದೀನಿ ನಿಮ್ಗೋಸ್ಕರ. ಹೊಸದಿದ್ದು ಹಿಂಗೆ ಚೆನ್ನಾಗಿದ್ಯಾ? ತಗೋ, ಇದ್ರಲ್ಲಿ ಓದ್ಸಲ ಮಾಡ್ದಾಗ ಮಾಡ್ಕೋಬೇಡಮ್ಮ. ಈ ಸಲ ಬರೀ ಓದೋದ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಕೊಟ್ಟು ಓದಕ್ ಮಾತ್ರ ಯೂಸ್ ಮಾಡ್ಕೋ, ಆಯ್ತಾ? ಓಕೆ ಅಮ್ಮ. ಒಂದ್ ಲಿಂಕ್ ಕ್ಲಿಕ್ ಮಾಡಿದ್ರಿಂದ ನನ್ 1 ವರ್ಷ ಓದ್ ಕೂಡ ಹಾಳಾಯ್ತು. ಅಪ್ಪನ 3 ಲಕ್ಷ ದುಡ್ಡು ಕೂಡ ವೇಸ್ಟ್ ಮಾಡಿದೆ. ಹಾಗೆ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಕೂಡ ಹಾಳು ಮಾಡ್ಕೊಂಡೆ. ಆದ್ರಿಂದ ಈಗ ನಾನು ಚೆನ್ನಾಗಿ ಓದಿ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಮತ್ತೆ ಗಳಿಸ್ಕೋಬೇಕು. ಥ್ಯಾಂಕ್ ಯು. ಸೊ ಇದರಿಂದ ಏನ್ ಅರ್ಥ ಆಗತ್ತೆ ನಿಮಗೆ? ಎಲ್ಲಿ ನೋಡಿ ತೋರಿಸ್ತಿದ್ರಾ? ಸರಿ, ಗೊತ್ತಾಯ್ತಾ ಏನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು ಹೇಳ್ಬೇಕು, ಜಲ್ದಿ. ಒಂದೇ ಸಲ ಬರ್ಬೇಕು ವಾಯ್ಸು. OTP ಶೇರ್ ಮಾಡ್ಬೋದು ಅಂದ್ರೆ ಬರೀ ಒಂದು OTP ಇಂದ ನಿಮ್ ಇಡೀ ಫೋನ್ ನ ಆಕ್ಸೆಸ್ ತಗೊಳತ್ತೂ ಆಗತ್ತೆ. ಮತ್ತೆ ಬಾಕಿ ನಾವು ನೋಡೋದಾದ್ರೆ ನಮ್ಮ ಪರ್ಸನಲ್ ಡೀಟೇಲ್ಸ್ ಅಷ್ಟೇ ಯಾರಿಗೂ ಶೇರ್ ಮಾಡ್ಬೋದು. ಯಾವ ತರ ಅಂದ್ರೆ ಅಕೌಂಟ್ ನಂಬರ್, ಎಲ್ಲರದ್ದು ಬ್ಯಾಂಕ್ ಅಕೌಂಟ್ ಇದೆಯಾ? ಸರಿ, ಬ್ಯಾಂಕ್ ಅಕೌಂಟ್, ಅದ್ರ ಪಾಸ್ವರ್ಡ್ ಶೇರ್ ಮಾಡ್ತೀರಾ ಯಾರಿಗಾರು? ಮಾಡಬಾರ್ದು. ಫೋನ್ ನಂಬರು, ಆಮೇಲೆ ಆಧಾರ್ ನಂಬರು. ಈ ಆಧಾರ್ ನಂಬರ್ ಯಾಕಂದ್ರೆ ನಿಮ್ಮ ಆಧಾರ್ ತಗೊಂಡು ಬೇರೆಯವ್ರು ಕೆಟ್ಟ ಕೆಲಸ ಮಾಡಿ ಅದು ಪೊಲೀಸರು ಹುಡುಕ್ದಾಗ ನಿಮ್ಮ ಆಧಾರ್ ಕಾರ್ಡ್ ಸಿಕ್ಕರೆ ಯಾರಿಗೆ ತೊಂದ್ರೆ? ಇದಾದ್ಮೇಲೆ ನಿಮ್ಗೆ
ಮೇಜರ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ ಯಾವ್ಯಾವ ತರ ಅಪರಾಧ ಇದೆ ಅಂತ, ಅದರಿಂದ ನೀವು ಮುಂದೆ ಅದ್ ಗೊತ್ತಾದ್ಮೇಲೆ ಅದನ್ನ ಹೆಂಗ್ ತಡಿಬಹುದು ಅಂತ, ಆಯ್ತಾ? ಫಸ್ಟ್ ಬಂದ್ಬಿಟ್ಟು ಇಲ್ಲಿಗಲ್ ಗ್ಯಾಮ್ಲಿಂಗ್, ಆಮೇಲೆ ಫೈನಾನ್ಷಿಯಲ್ ಫ್ರಾಡ್ಸ್, ಸೈಬರ್ ಸ್ಟಾಕಿಂಗ್, ವೈರಸ್ ಅಟ್ಯಾಕ್ಸ್, ವೆಬ್ ಹ್ಯಾಕಿಂಗ್, ಫಿಶಿಂಗ್, ಸಾಫ್ಟ್ವೇರ್ ಪೈರಸಿ, ಐಡೆಂಟಿಟಿ ಥೆಫ್ಟ್, ಸೋಷಿಯಲ್ ಇಂಜಿನಿಯರಿಂಗ್, ಮಾಲ್ವೇರ್ ಅಟ್ಯಾಕ್ಸ್. ಸೊ ಈ ಕಥೆಯಲ್ಲಿ ಜಾಸ್ತಿ ಏನ್ ನಡೆದಿತ್ತು, ಏನೇನ್ ಲಾಸ್ ಆಯ್ತು, ಅದನ್ನೇ ಫೈನಾನ್ಷಿಯಲ್ ಫ್ರಾಡ್ ಅನ್ನೋದು. ಯಾರು ನಿಮಗೆ ಫೋನ್ ಮಾಡಿ ಸುಮ್ಮನೆ ನಾವು ನಿಮ್ಮ ಮಾವನ ಮಗಳು, ನಾವು ನಿಮ್ಮ ಮಾವ, ನಮಗೆ ನಿಮ್ಮ ತಂದೆ ಹೇಳ್ಯಾರೆ ಒಂದು 3 ಲಕ್ಷ ಫೋನ್ ಪೇ ಮಾಡಬೇಕು, ನಿಮ್ಮ ಅಕೌಂಟ್ ಡೀಟೇಲ್ಸ್ ಹೇಳ್ರಿ, ಇಲ್ಲ OTP ಕಳಿಸ್ತೀನಿ, OTP ಹೇಳ್ರಿ ಅಂತ ಹೇಳ್ತೀರಾ? ಇಲ್ಲ ಅಂತ ಅದು ಏನ್ ಮಾಡೋರು, OTP ಹೇಳಿದ್ರು, ಕೇಳಿದ ತಕ್ಷಣ ಏನಂತ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರು ತಾನೆ, ಅದಕ್ಕೆ ಹೇಳಿದ್ರು. ಹಂಗೆ ಯಾರು ಕೇಳಿದ್ರು ಹೇಳ್ಬಾರ್ದು, ಗೊತ್ತಿರೋರಾದ್ರೆ ಸರಿ, ಗೊತ್ತಿದ್ದಾರಾದ್ರೆ ಹೇಳ್ಬಾರ್ದು. ಸೊ ನೆಕ್ಸ್ಟ್ ಐಡೆಂಟಿಟಿ ಥೆಫ್ಟ್. ಇನ್ನೊಂದೇನೋ ಅಂದ್ರೆ ಗೊತ್ತಾ ಅಣ್ಣ, ಫೋಟೋ ಮಾರ್ಫಿಂಗ್ ಅಂತ. ಏನಂದ್ರೆ ನೀವು ಫೋಟೋಸ್ ಎಲ್ಲ ಸ್ಟೇಟಸ್ ಹಾಕ್ತೀರಾ ವಾಟ್ಸಪ್ ಅಲ್ಲಿ, ಅದೇನಾ ಯಾರೋ ನಿಮ್ಮನ್ನ ಫಾಲೋ ಮಾಡ್ತಿರೋರು ಬರೀ ನಿಮ್ದು ಇಷ್ಟು ಫೇಸ್ ಅಷ್ಟೇ ಎಡಿಟ್ ಮಾಡ್ಕೊಂಡು ಬೇರೆ ಬೇರೆ ತರದ್ದು ಬ್ಯಾಡ್ ಫೋಟೋಸಿಗೆಲ್ಲ ಅದನ್ನ ಅಟ್ಯಾಚ್ ಮಾಡಿ ನಿಮಗೆ ಕಳಿಸಿ ಮತ್ತೆ ಬ್ಲಾಕ್ ಮೇಲ್ ಮಾಡೋದು. ಇವ್ರು ಮಾಡಿದ್ರು ಗೊತ್ತಾ? ಇಲ್ಲದ್ರು ಇವ್ರು ಹ್ಯಾಕರ್ ಮಾಡಿದ್ರು ಗೊತ್ತಾ? ಎಷ್ಟು ಡಿಮ್ಯಾಂಡ್ ಮಾಡಿದ್ರು? ಈ ತರ ಡಿಮ್ಯಾಂಡ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ, ಕಳಿಸಿಲ್ಲ ಅಂದ್ರೆ ವೈರಲ್ ಮಾಡ್ತೀನಿ ಅಂತ. ಸೊ ಈ ತರದೆಲ್ಲ ನಡೆಯುತ್ತೆ. ಇದಾದ್ಮೇಲೆ ಕ್ಲೋಸ್ ಮಾಡ್ರಿ. ಯಾವ್ದು ಹೆಲ್ಪ್ ಲೈನ್ ನಂಬರ್ ನೋಡ್ಬಿಟ್ರಿ ಬಹಳ ಬೇಗ. ಸೊ 1930 ಅನ್ನೋದು ಆಲ್ ಓವರ್ ಇಂಡಿಯಾ ಹೆಲ್ಪ್ ಲೈನ್. ಇಡೀ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲೂ ಒಂದು ಸೈಬರ್ ಸೆಲ್ ಅಂತ ಇರುತ್ತೆ. ಆ ಸೈಬರ್ ಸೆಲ್ ಅಲ್ಲಿ ಇದು ಹೆಲ್ಪ್ ಲೈನ್ ನಂಬರ್. ನೀವು ಯಾವ್ದೇ ತರದ ಈ ತರ ಅಪಘಾತಕ್ಕೆ ಒಳಗಾಗಿ, ಇಲ್ಲ ನಿಮ್ದೆ ದುಡ್ಡು ಹೋಯ್ತು, ಇಲ್ಲ ನಿಮ್ ಫ್ಯಾಮಿಲಿ ಅವ್ರದ್ದು ಫ್ರೆಂಡ್ಸ್ ಇಂದ ಯಾವ್ದಾದ್ರು ಈ ತರ ಇನ್ಸಿಡೆಂಟ್ ಆಯ್ತು ಅಂದ್ರೆ ಫಸ್ಟ್ 1930 ಫೋನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಮತ್ತೆ ಇದು ಆನ್ಲೈನ್ ಪೋರ್ಟಲ್ ಅಲ್ಲೂ ಇದೆ ಸರ್, ಓಕೆನಾ? ಸೊ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಶಿವಮೊಗ್ಗದ್ದೇ ಅದು. ಒಂದು ಅಜ್ಜಿ ಅವ್ರ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಓದ್ತಿರ್ತಾರೆ. ಯಾರೋ ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಾವು ನಿಮ್ಮ ಮಗನ ಫ್ರೆಂಡ್ಸು, ನಿಮ್ಗೆ ಇಷ್ಟು ಅಮೌಂಟ್ ಸ್ಯಾಲ್ರಿ ಹಾಕ್ಬೇಕು, ಅವ್ರದ್ದು ಯಾಕೋ ಸರಿ ಬರ್ತಾ ಇಲ್ಲ ಅಕೌಂಟ್ ನಂಬರ್ ಅಂತ ಹೇಳ್ಬಿಟ್ಟು ಅವ್ರದ್ದು OTP ಕೇಳ್ತಾರೆ. OTP ಕಳಿಸಿದ ತಕ್ಷಣ ಆ ಅಜ್ಜಿ ಹತ್ರ ಇದ್ದಿದ್ದು ಸೇವಿಂಗ್ಸ್ ಎಲ್ಲ 60 ಲಕ್ಷ. ಎಷ್ಟು ಎಣಿಸ್ತೀರಾ? ಎಣ್ಸಕ್ ಆಗಲ್ಲ, ಯಾಕಂದ್ರೆ ಇನ್ನೂ ಜಾಸ್ತಿ ಹೋಗಿರುತ್ತೆ. ಕೆಲವೊಬ್ರದ್ದು ಇನ್ನೊಂದು ಬಂದಿತ್ತು, ಅವ್ರ ಹತ್ರ ಒಂದು 70, 80 ಈ ತರ ಎಷ್ಟೆಷ್ಟೋ ಕೇಳಿ ಫ್ರಾಡ್ ಮಾಡಿ ಈ ತರ ಎಲ್ಲ ನಡೆಯುತ್ತೆ. ಆಮೇಲೆ ಇನ್ನೊಂದು, ಈಗ ನೀವೆಲ್ಲ ಫೋಟೋ ಹಾಕ್ತೀರಾ ಗೊತ್ತಾ ಸ್ಟೇಟಸ್ಗೆ? ಒಂದು ಕಪಲ್ಸ್ ಇಬ್ರು, ಒಂದು ಸಣ್ಣ ಫ್ಯಾಮಿಲಿ, ಅವ್ರು ಏನ್ ಮಾಡ್ತಾರೆ, ಅವ್ರು ಡೈಲಿ ಏನೇನ್ ಮಾಡ್ತಾರೋ ಡೈಲಿ ಲೈಫ್ ಅಲ್ಲಿ ಏನೇನೋ ಒಂದು ಹೊಸ ಅಡ್ಗೆ ಮಾಡ್ಲಿ, ಇಲ್ಲ ಎಲ್ಲಾರ ಹೊರಗಡೆ ಹೋಗ್ಲಿ, ಇದೆಲ್ಲದನ್ನು ಡೈಲಿ ಫೋಟೋ ಹೊಡೆದಿ ಸ್ಟೇಟಸ್ಗೆ ಹಾಕೋದು, ಇದನ್ನ ಮಾಡ್ತಿರ್ತಾರೆ. ಯಾರೋ ಅವ್ರನ್ನ ಫಾಲೋ ಮಾಡ್ತಿದ್ದವನಪ್ಪ, ಅವ್ರ ಹಿಂಗೆ ಹಾಲಿಡೇಸ್ಗೆ ಹೋಗ್ತಿದೀವಿ ಅಂತ ಫೋಟೋ ಹಾಕಿದ್ ನೋಡಿ, ಅವ್ರ ಹಾಲಿಡೇಸ್ಗೆ ಹೋದ್ಮೇಲೆ ಅವ್ರು ಹೋಗಿ ಬರೋಷ್ಟ್ರೊಳಗೆ ಅವ್ರು ಇಡೀ ಮನೆನ ಖಾಲಿ ಮಾಡಿದ್ರು. ಒಂದ್ ಕುಕ್ಕರು ಬಿಡ್ಲಿಲ್ಲ. ನೋಡ್ರಿ ಎಷ್ಟು ಇಡೀ ಮನೆ ಖಾಲಿ ಅಂದ್ರೆ ಬರೀ 2 ದಿವಸದಲ್ಲಿ. ಸೊ ಈ ತರದೆಲ್ಲ ನಡೆಯುತ್ತೆ. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಅದು, ನಿಮ್ಗೆ ಇದ್ರ ಬಗ್ಗೆ ತಿಳಿಸಿ, ನಿಮಗೆ ಮುಂದೆ ಈ ತರದೇನಾದ್ರು ನಡೆದಾಗ, ಇಲ್ಲ ಇದನ್ನ ನಡೆಯಕ್ಕೂ ಮುಂಚೆನೆ ನೀವು ತಡೆಯಬಹುದು. ಇಲ್ಲ ಇನ್ನೊಂದ್ ತರ ಬರುತ್ತೆ, ಈಗ ಲಿಂಕ್ಸ್ ಬರುತ್ತೆ ಗೊತ್ತಾ? ಹೀಗೆ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಇವ್ರು ಮಾಡಿದ್ರೆ ಗೊತ್ತಾ? ಅದೇ ತರ ಲಿಂಕ್ಸ್ ಎಲ್ಲ ಬರುತ್ತೆ. ಮತ್ತೆ ಯಾವ್ದಾದ್ರು ಆಪ್ ಇರುತ್ತೆ, ಅವೆಲ್ಲ ವೈರಸ್ ಇರ್ತವೆ ಒಂದೊಂದು ಆಪ್ ಅಲ್ಲಿ. ಅವೆಲ್ಲ ನಾವು ಆಕ್ಸೆಸ್ ಮಾಡಿದಾಗ ನಮ್ಮ ಫೋನಿಗೆ ಆ ವೈರಸ್ ಅಂದ್ಕೊಂಡು ಯಾರೋ ಇನ್ನೊಬ್ಬ ಮತ್ತೆ ನಮ್ಮ ಫೋನಿನ ಆಕ್ಸೆಸ್ ತಗೊಂತಾನೆ. ಅವಾಗ ಮತ್ತೆ ಬೇರೆ ಬ್ಲಾಕ್ ಮೇಲ್ ಮಾಡೋದು, ಇಲ್ಲ ಅಮೌಂಟ್ ತಗೊಳೋದು, ಆ ತರ ಎಲ್ಲ ನಡೆಯುತ್ತೆ. ಸೊ ಇದರಿಂದ ಏನಾಗತ್ತೆ ನಿಮ್ಗೆ, ಏನರ್ಥ ಆಗತ್ತೆ ನಿಮಗೆ? ಬರೀ OTP ಅಲ್ಲ, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನು ಶೇರ್ ಮಾಡಬಾರ್ದು, ಓಕೆನಾ?